ಗ್ರಾಮೀಣ ಮಟ್ಟದಲ್ಲಿ ಯುವಕ ಸಂಘಗಳು ಆಯೋಜಿಸುವ ಕ್ರೀಡಾಕೂಟದಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸುವುದಲ್ಲದೆ ಗ್ರಾಮೀಣ ಜನರಿಗೆ ಉಲ್ಲಾಸದಾಯಕ ವಾತಾವರಣ ಕಲ್ಪಿಸಿಕೊಡುತ್ತವೆ ಎಂದು ಕರ್ನಾಟಕ ರಾಜ್ಯ ವಾಲಿಬಾಲ್ ಅಸೋಸಿಯೇಷನ್ ಉಪಾಧ್ಯಕ್ಷ ಸರ್ವೋತ್ತಮ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಮೂಡಲಗಿ ನಗರದ LY ಅಡಿಹುಡಿ ಶಾಲಾ ಮೈದಾನದಲ್ಲಿ ಭಾರತ ಸರ್ಕಾರದ ಮೈ ಭಾರತ್ ಕೇಂದ್ರ ಬೆಳಗಾವಿ, ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಳಗಾವಿ, ಜೈ ಕರ್ನಾಟಕ ಅಂಗವಿಕಲರ ಗ್ರಾಮೀಣಾಭಿವೃದ್ಧಿ ಸಂಘ ಹಳ್ಳೂರು ಹಾಗೂ ಮಂಜುನಾಥ ಸೈನಿಕ್ ತರಬೇತಿ ಕೇಂದ್ರ ಮೂಡಲಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಂತಹ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಉದ್ಘಾಟಿಸಿ ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಮಾತನಾಡುತ್ತಾ, ಗ್ರಾಮೀಣ ಪ್ರದೇಶದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವ ಯುವಕ ಸಂಘಗಳಿರುವಲ್ಲಿ ಉತ್ಸಾಹಿ ಯುವತಿ ಮಂಡಳಿ ಇದ್ದರೆ ಅಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಕಾಣಲು ಸಾಧ್ಯ. ನಮ್ಮ ಗ್ರಾಮೀಣ ಕ್ರೀಡಾಪಟುಗಳು ಕೂಡ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಲಿ ಎಂದು ಶುಭವನ್ನು ಹಾರೈಸಿದ್ದಾರೆ. ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಬೆಳಗಾವಿ ಜಿಲ್ಲಾಧ್ಯಕ್ಷ ಸಿದ್ದಣ್ಣ ದುರದುಂಡಿ ಮಾತನಾಡಿದ್ದು, ಕ್ರೀಡಾಪಟುಗಳಿಗೆ ಸೋಲು ಗೆಲುವು ಒಂದು ನಾಣ್ಯದ ಮುಖಗಳಿದ್ದಂತೆ. ಸೋತವರು ಕುಗ್ಗದೆ, ಗೆದ್ದವರು ಹಿಗ್ಗದೆ ಆಟದಲ್ಲಿ ಕ್ರೀಡಾ ಮನೋಭಾವದಿಂದ ಆಡಬೇಕೆಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದಂತಹ LY ಅಡಿಹುಡಿ ವಹಿಸಿ ಮಾತನಾಡಿದ್ದು, ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯದ ಮೈ ಭಾರತ್ ಯುವ ಕೇಂದ್ರದ ಕಾರ್ಯಕ್ರಮಗಳು ನಮ್ಮ ಭಾಗದ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ನಡೆಯುತ್ತಿವೆ ಎಂದು ಹೇಳಿದರು. ಮೈ ಭಾರತ್ ಯುವ ಕೇಂದ್ರದ MTS ಮಲ್ಲಯ್ಯ ಕರಡಿ ಅವರು ಮಾತನಾಡಿದ್ದು, ಗ್ರಾಮೀಣ ಕ್ರೀಡೆಗಳು ಕಬಡ್ಡಿ, ವಾಲಿಬಾಲ್, ರನ್ನಿಂಗ್, ಗುಂಡು ಎಸೆತ ಮಹಿಳೆಯರಿಗೆ, ಪುರುಷರಿಗೆ ಪ್ರತ್ಯೇಕವಾಗಿ ಹಮ್ಮಿಕೊಂಡಿದ್ದು, ಇದರ ಸದುಪಯೋಗವನ್ನು ಕ್ರೀಡಾಪಟುಗಳು ಪಡೆದುಕೊಳ್ಳಬೇಕು. ಈ ಭಾಗದಲ್ಲಿ ನಿರಂತರವಾಗಿ ಸಂಘಟನೆ ಮತ್ತು ನಿಸ್ವಾರ್ಥ ಸೇವೆ ಮಾಡುತ್ತಿರುವ ಸಿದ್ದಣ್ಣ ದುರದುಂಡಿಯವರ ಕಾರ್ಯ ನಿಜವಾಗಲೂ ಶ್ಲಾಘನೀಯ ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ BO ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ದೈಹಿಕ ಶಿಕ್ಷಕ ಪರಿವೀಕ್ಷಕರಾದಂತಹ SB ಹಳಿಗೌಡ್ರ, ಮೈ ಭಾರತ್ ಯುವ ಕೇಂದ್ರದ MTS ಮಲ್ಲಯ್ಯ ಕರಡಿ, RV ಯರಗಟ್ಟಿ, HD ಪಂಚಾಳ್, ಮಹಾದೇವ ಶೆಕ್ಕಿ, ಕೆದಾರಿ ಬಸ್ಮೆ, ಕೃಷ್ಣಪ್ಪ ಗಿರಿಯನ್ನವರ್ ಮತ್ತು ಭೀಮ್ಸಿ ತಳವಾರ್ ಅಷ್ಟೇ ಅಲ್ಲದೆ ಗೋಪಾಲ್ ಗಡ್ಡೇಕಾರ್, ರಾಘು ಕೆದಾರಿ, ಮಾಂತೇಶ್ ಕೊಟವಾಗಿ, ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಸುಭಾಸ್ ಗೋಡ್ಯಾಗೋಳ್ ಹಾಗೂ ಎಲ್ಲ ಶಾಲಾ ಶಿಕ್ಷಕರು, ಕ್ರೀಡಾಪಟುಗಳು ಮುಂತಾದವರು ಉಪಸ್ಥಿತರಿದ್ದು, ಶಾಲೆಯ ಶಿಕ್ಷಕ ರವಿ ಕಟ್ಟಿಕಾರ್ ನಿರೂಪಣೆಯನ್ನು ಮಾಡಿದ್ದಾರೆ. ಸಚಿನ್ ಕಾಂಬ್ಳೆ ಸಲ್ಲಿಸಿದ್ದಾರೆ. ಮಾಡಿದ್ದಾರೆ. ಶಿಕ್ಷಕರಲ್ಲಿ ಆತ್ಮೀಯ ನಮಸ್ಕಾರಗಳು. ಅದೇ ತರಹ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕ್ರೀಡಾಪಟುಗಳಲ್ಲಿ, ಸಹೋದರಿಯರಲ್ಲಿ, ಗುರು ಒಂದಕ್ಕೂ ಕೂಡ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ನಮಸ್ಕಾರಗಳು. ಬಹುತೇಕ ಈಗಾಗಲೇ ಯಾಕಂದ್ರೆ ಇಲ್ಲಿ ಬರಬೇಕಾದ್ರೆ ಹೂ ಹೋಗಿದ್ರಿ, ನಾವು ಹೂ ಖುಷಿಲೇ ಹೋಗಿದ್ರೆ ಶಿಟ್ಲೆ ಹೋಗಿದ್ರೆ ಗೊತ್ತಾಗಿಲ್ಲ. ಲೇಟ್ ಮಾಡಿ ಬಂದಾರ ಇವ್ರ ಹೇಳಿ ಖುಷಿಲೇ ಹೋಗಿದ್ರೆ ಶಿಟ್ಲೆ ಹೋಗಿದ್ರೆ ಗೊತ್ತಿಲ್ಲ. ಆದರೂ ಕೂಡ ತಮ್ಮೆಲ್ಲರ ಪ್ರೀತಿ ಬಹುತೇಕ ನಾವೆಲ್ಲ ಭಯಾತ್ರ ಬಗ್ಗೆ ಏನಪ್ಪ ಬಿಸಿಲಾಗ ಹೋಗ್ಸಿದಾರ ನಮ್ಮ. ಅದು ಕ್ರೀಡಾಪಟು ಅಂದ್ರೆ ಬಿಸಿಲು ಲೆಕ್ಕಕ್ಕಿಲ್ಲ, ಮಳೆನೂ ಲೆಕ್ಕಕ್ಕಿಲ್ಲ. ಯಾಕಂದ್ರೆ ತಾವೆಲ್ಲರೂ ಕ್ರೀಡಾಪಟು ಬಿಸಿಲಲ್ಲಿ ನಾವು ದೇಹವನ್ನು ಶ್ರಮಿಸಿದಾಗ ಮಾತ್ರ ತಾವು ಸಾಧನೆ ಮಾಡೋಕ್ಕೆ ಸಾಧ್ಯತೆ. ಬಹುತೇಕ ಇವತ್ತು ಮೈ ಭಾರತ್ ಏನು ಕೇಂದ್ರ ಇದೆ, ಅವರ ಒಂದು ಆಶ್ರಯದಲ್ಲಿ ತಮಗೆ ಒಂದು ಕ್ರೀಡಾ ಸಾಮಗ್ರಿಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ ನಡೆದಿದೆ. ಬಹುತೇಕ ಖುಷಿ, ಯಾಕಂದರೆ ಎಲ್ಲ ನಮ್ಮ ಕ್ರೀಡಾಪಟುಗಳು ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಕ್ರೀಡೆ ಭಾಳ ಚೆನ್ನಾಗಿರ್ತಾವೆ. ಕ್ರೀಡಾಪಟುಗಳು ತಮ್ಮಲ್ಲಿ ಪೊಟೆನ್ಷಿಯಲ್ ಇರ್ತದೆ, ಆದರೆ ತಮಗೆ ಒಳ್ಳೆಯ ಒಂದು ಸಾಮಗ್ರಿಗಳಿರೋದಿಲ್ಲ, ತಮಗೆ ಒಂದು ವ್ಯವಸ್ಥೆಗಳಿರೋದಿಲ್ಲ. ಅದಕ್ಕೆ ಎಲ್ಲ ಕ್ರೀಡಾಪಟುಗಳಿಗೆ ನಾವು ಒಂದು ಕ್ರೀಡೆಗಳ ಒಂದು ವ್ಯವಸ್ಥೆಗಳನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದೆ ಬರುವಂಥದ್ದನ್ನು ಮಾಡಿದ್ರೆ ಇನ್ನಷ್ಟು ಕೂಡ ತಮ್ಮೆಲ್ಲರಿಗೂ ಒಳ್ಳೆಯ ಆಗುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ ಅನ್ನುವಂಥದ್ದು ಈ ವೇದಿಕೆ ಮುಖಾಂತರ ತಮಗೆ ಬಯಸ್ತೇನೆ. ಬಹುತೇಕ ನಮ್ಮ ಸಿದ್ದಣ್ಣ ಅವರು ಬಹುತೇಕ ಬೆಳಿಗ್ಗೆ ನಾವು 100 ಸಲ ಫೋನ್ ಹಚ್ಚಿರ್ಬೇಕು, ಬರ್ತಾರಿಲ್ಲ ಆಂಬಲ್ ಅಂತೇಳಿ. ಆದರೂ ಕೂಡ ತಮ್ಮ ಎಲ್ಲರ ಮೇಲೆ ಒಂದು ಪ್ರೀತಿ, ಯುವಕರ ಮೇಲೆ ಪ್ರೀತಿ, ಎಲ್ಲರನ್ನೂ ಒಗ್ಗೂಡಿಸಿ ಕ್ರೀಡಾಕೂಟಗಳನ್ನು ಮಾಡಬೇಕು, ಯುವಕರನ್ನ ಮೇಲೆತ್ತುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಆಲೋಚನೆ ಮಾಡಿದ್ದಾರೆ. ಅವ್ರ ಜೊತೆಗೆ ತಮ್ಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಅಡಿಹುಡಿ ಅವ್ರಿಗೂ ಕೂಡ ಸಾಥನ್ನು ಕೊಟ್ಟು ಈ ಭಾಗದಲ್ಲಿ ಕ್ರೀಡಾಕೂಟಗಳು ನಡೀಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅದ್ರ ಜೊತೆಗೆ ಸಿದ್ದಣ್ಣ ಕೇಳಿದೆ ಮತ್ತು ಯಾಕೆ ನಮ್ಮದು ಅದು ಸ್ವಾರ್ಥ ಬೇಕಲ್ಲ, ನಾನು ವಾಲಿಬಾಲ್ ಉಪಾಧ್ಯಕ್ಷರೇನು ನಮ್ಮವ್ರು ಯಾರು ಇಲ್ರಿ ವಾಲಿಬಾಲ್ ಅವ್ರ ಅಷ್ಟೇ ಇದೆ ಇಲ್ರಿ, ಅದಾರ್ರಿ ಒಂದು 2-3 ಟೀಮ್ ಅದಾವ ಹಾಕೋರಿ, ಅದಕ್ಕೆ ಒಂದು ಕ್ಲಬ್ ರಿಜಿಸ್ಟರ್ ಮಾಡಿರಿ, ನಮ್ಮ ಒಂದು ಬೆಳಗಾವಿ ಜಿಲ್ಲೆಯಿಂದ ನಾವು ಅಫಿಲಿಯೇಷನ್ ಕೊಡ್ತೇವೆ, ಮುಂದೆ ಅವರು ರಾಜ್ಯ ಮಟ್ಟದಲ್ಲೂ ಕೂಡ ಭಾಗವಹಿಸಲಿ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಅದಕ್ಕೆ ಸಿದ್ದಣ್ಣ ಅವ್ರು ಫಾಲೋ ಅಪ್ ಮಾಡಿರಿ. ಅದಕ್ಕೆ ಒಳ್ಳೆಯದಾಗಲಿ. ನಮ್ಮ ಭಾಗದ ನಾವೆಲ್ಲ ಯುವಕರಿದ್ರಿ, ನಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಏನು ಕ್ರೀಡಾ ಸಾಧನೆಗಳನ್ನು ಮಾಡಬೇಕಂತ ನಾವು ಆಲೋಚನೆ ಇಟ್ಟಿದ್ರಿ, ನಾವೆಲ್ಲರೂ ಕೂಡ
ಯಾಕಂದ್ರೆ ಮನುಷ್ಯ ಯಾವಾಗ ಕ್ರೀಡೆಗೆ ಬೆನ್ನತ್ತಾನೋ ಬೇರೆ ಚಟಕ್ಕೆ ಬೆನ್ನತ್ತಾರೆ. ಅದಕ್ಕೆ ನಾವೆಲ್ಲರೂ ಕ್ರೀಡೆಗಳನ್ನ ಆಲೋಚನೆಯನ್ನು ಮಾಡ್ರಿ, ಕ್ರೀಡೆಗಳು ಆಡುವಂಥ ಒಂದು ಅಭ್ಯಾಸ ಇಟ್ಕೊರಿ ನಾವೆಲ್ಲರೂ. ಯಾಕಂದ್ರೆ ಬಹುತೇಕ ಈ ಒಂದು ಸೈನಿಕ ತರಬೇತಿ ಕೇಂದ್ರ ತಾವೆಲ್ಲರೂ ನಮ್ಮ ದೇಶದ ಒಂದು ರಕ್ಷಣೆ, ನಮ್ಮ ದೇಶದ ಒಂದು ಹೆಮ್ಮೆ ಅಂತಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತ ಒಂದು ಸಂಸ್ಥೆಯಲ್ಲಿ ತಾವೆಲ್ಲ ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ಅಂದ್ರೆ ತಾವೆಲ್ಲರೂ ಬಹಳ ಪುಣ್ಯವಂತರು ಅಂತ ಈ ವೇದಿಕೆ ಮುಖಾಂತರ ಹೇಳಿ ನಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಾವೆಲ್ಲರೂ ಕ್ರೀಡಾಪಟುಗಳು ಇಲ್ಲಿ ಒಳ್ಳೆಯ ನಮ್ಮ ಒಂದು ಕ್ರೀಡಾ ಪ್ರತಿಭೆಯನ್ನ ತೋರಿಸಿ ನಮ್ಮೆಲ್ಲರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗಲಿ ಅನ್ನೋಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಮಾತು